ಈ ಕ್ಷಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಸುಮಲತಾ ಬಿಜೆಪಿ ಸೇರೋದು ಬಹುತೇಕ ಫಿಕ್ಸ್. 7 ಮತ್ತು 9ನೇ ತಾರೀಕು ನರೇಂದ್ರ ಮೋದಿ ರಾಜ್ಯದಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಸಮ್ಮುಖದಲ್ಲಿ ಬಿಜೆಪಿ ಸೇರೋದು ಬಹುತೇಕ ಫಿಕ್ಸ್ ಆಗಿದೆ. ಒಂದು ವೇಳೆ ಬಿಜೆಪಿ ಜಾಯಿನ್ ಆದರೆ ಅವರು ಮೈತ್ರಿ ಧರ್ಮವನ್ನು ಪಾಲಿಸಲೇಬೇಕಾಗತ್ತೆ. ಅಲ್ಲಿಗೆ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಫಿಕ್ಸ್. ಈಗಾಗಲೇ ಆಪ್ತ ವಲಯ ಅವರು ಬಿಜೆಪಿ ಸೇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಸೇರೋದು ಬಹುತೇಕ ಫಿಕ್ಸ್ ಆಗಿದೆ. ಒನ್ಸ್ ಅಗೇನ್ ಆನಂದ್, ಎಸ್, ಈಗಿನ ಲೇಟೆಸ್ಟ್ ಅಪ್ಡೇಟ್ ಏನು ಆನಂದ್? ಜಯಪ್ರಕಾಶ್ ಶೆಟ್ಟಿ ಮುಂದಿನ ರಾಜಕೀಯ ಭವಿಷ್ಯವನ್ನು ತಲೆಯಲ್ಲಿಟ್ಟುಕೊಂಡೇ ಒಂದು ಮಹತ್ವದ ನಿರ್ಧಾರಕ್ಕೆ ಸುಮಲತಾ ಅಂಬರೀಷ್ ಅವರು ಬಂದಿದ್ದಾರೆ. BJP ಅವರಿಗೆ ಮಂಡ್ಯ ಕ್ಷೇತ್ರವನ್ನು JDSಗೆ ಬಿಟ್ಕೊಡುವಂಥದ್ದು ಅನಿವಾರ್ಯ ಆಗಿತ್ತು. ಅನಿವಾರ್ಯ ಕಾರಣದಿಂದಲೇ ಏನು JDSಗೆ ಬಿಟ್ಕೊಡ್ಬೇಕಾದಂಥ ಸಂದರ್ಭ ಇದ್ದದ ಕಾರಣಕ್ಕಾಗಿ ಅವ್ರನ್ನ ಮನವೊಲಿಸಿದ್ದಾರೆ. ಜೊತೆಗೆ ಮುಂದೆ ಸ್ಥಾನಮಾನವನ್ನು ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಮತ್ತೊಂದು ಕಡೆ ಸುಮಲತಾ ಅವ್ರಿಗೆ ಕಾಂಗ್ರೆಸ್ ಮೇಲೆ ಸೇಡು ತೀರಿಸ್ಕೊಳ್ಳುವಂಥ ಒಂದು ಇಂಟೆನ್ಷನ್ ಇರೋ ಕಾರಣಕ್ಕಾಗಿ ಒಂದೇ ಕಲ್ಲಿನಲ್ಲಿ 2 ಹಕ್ಕಿಯನ್ನು ಒಡೆಯುವ ಒಂದು ತಂತ್ರಗಾರಿಕೆ ಇಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದ್ ಕಡೆ ಏನು ಬಿಜೆಪಿಯನ್ನು ಅಧಿಕೃತವಾಗಿ ಸೇರಿದ್ರೆ ಮುಂದೆ ರಾಜಕೀಯ ಭವಿಷ್ಯವು ಕೂಡ ಚೆನ್ನಾಗಿರ್ತದೆ, ಯಾಕೆಂದ್ರೆ ಸ್ಥಾನಮಾನವನ್ನು ಕೊಡ್ತಾರೆ ಒಂದು ನಂಬಿಕೆ. ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಸೇರಬೇಕು ಅನ್ನೋ ಒಂದು ಹಿಂದೆ ಅನ್ಕೊಂಡಿದ್ರು, ಆದರೆ ಅದಕ್ಕೆ ಕೆಲವರು ಅವಕಾಶ ಕೊಡಲಿಲ್ಲ. ನೇರವಾಗಿ ನಾವು ಅವ್ರನ್ನ ಕರೆದಿಲ್ಲ ಅಂತ ಹೇಳಿದ್ರು. ಒಂದಷ್ಟು ಜನ ಅವ್ರಿಗೆ ಟಾಂಗ್ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಈಗ ಕಾಂಗ್ರೆಸ್ಗೆ ಸೋಲುಣಿಸಿದ್ರೆ ಅವರ ಶಕ್ತಿ ಏನು ಅನ್ನೋದು ಕೂಡ ಈ ಒಂದು ಚುನಾವಣೆಯಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಒಂದು ತಂತ್ರಗಾರಿಕೆಯನ್ನು ಇಟ್ಕೊಂಡು ಅಂದರೆ ಒಂದೇ ಕಲ್ಲಿನಲ್ಲಿ 2 ಅಕ್ಕಿಯನ್ನು ಒಡೆದಂತಾಗುತ್ತೆ ಅನ್ನೋ ಒಂದು ಇಂಟೆನ್ಷನ್ನ ಇಟ್ಕೊಂಡು ಈ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಬಿಜೆಪಿಗೆ ಸೇರುವಂಥ ಒಂದು ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ನೀವು ಹೇಳ್ದಂಗೆ ಏನು 7 ಮತ್ತು 9ನೇ ತಾರೀಕು ರಾಜ್ಯದಲ್ಲಿ ನರೇಂದ್ರ ಮೋದಿ ಬರುವಂಥದ್ದು, ಅಂದರೆ ಅವತ್ತು ಅವರ ಜೊತೆ ಪ್ರಚಾರಕ್ಕೆದಲ್ಲೂ ಕೂಡ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಪ್ರಚಾರದಲ್ಲಿ ಸುಮಲತಾ ಅವ್ರನ್ನ ಬಳಸ್ಕೊಳ್ಳೋ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಕೂಡ ಸಾಕಷ್ಟು ನಿರ್ಧಾರವನ್ನು ಮಾಡ್ಕೊಂಡಿರುವಂಥದ್ದು. ಕೇವಲ ಮಂಡ್ಯ ಮಾತ್ರ ಅಲ್ಲ, ರಾಜ್ಯದ ಸಾಕಷ್ಟು ಕಡೆ ಸುಮಲತಾ ಅವ್ರಿಗೆ ಫೇಮ್ ಇರೋದ್ರಿಂದ ಅವ್ರಿಗೆ ಏನು ಅವ್ರನ್ನ ಪ್ರಚಾರಕ್ಕೆ ಬಳಸ್ಕೊಂಡ್ರೆ ಪಕ್ಷಕ್ಕೆ ಲಾಭ ಆಗ್ತದೆ, ಚುನಾವಣೆಯಲ್ಲಿ ಲಾಭ ಆಗ್ತದೆ ಅನ್ನೋ ಒಂದು ತಂತ್ರಗಾರಿಕೆಯನ್ನು ಬಿಜೆಪಿ ಕೂಡ ಇಟ್ಕೊಂಡಿರೋದ್ರಿಂದ ಅವರನ್ನು ಈ ಬಾರಿ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಎಲ್ಲ ಭರವಸೆಗಳನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲೇ ಸುಮಲತಾ ಅವರು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿರುವಂಥದ್ದು. ಈ ಬಾರಿ ಒಂದು ವೇಳೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ಒಂದಷ್ಟು ಸವಾಲುಗಳು ಕೂಡ ಎದುರಾಗ್ತಿತ್ತು. ಅದಕ್ಕೆಲ್ಲರೂ ಬಿಟ್ಟು ಈಸಿ ವೇ ಅಂತ ಹೇಳಿದ್ರೆ ಇವತ್ತಿಗೆ ಪಕ್ಷೇತರ ಸುಮಲತಾ ಅಂಬರೀಷ್ ಅವರು ದೇವಸ್ಥಾನಕ್ಕೆ ತೆರಳಿದ್ದಾರೆ. ದೇವಸ್ಥಾನದಲ್ಲಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ನಟ ದರ್ಶನ್ ಹಾಗೂ ಪುತ್ರ ಅಭಿಷೇಕ್ ಅಂಬರೀಷ್ ಹಾಗೂ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಇದ್ದಾರೆ. ಈಗ ಸಭೆಯನ್ನು ನಡೆಸಿ ಕೆಲವೇ ಕ್ಷಣಗಳಲ್ಲಿ ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡಲಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ಸುಮಲತಾ ಅಂಬರೀಷ್ ಅವರ ನಡೆ ಬಹಳ ಕುತೂಹಲ ಕೇಳಿಸಿದೆ. ತನ್ನ ನಿರ್ಧಾರವನ್ನು ಮಂಡ್ಯದಲ್ಲೇ ಘೋಷಣೆ ಮಾಡೋದಾಗಿ ಕೂಡ ಅವರು ತಿಳಿಸಿದ್ದಾರೆ. ಹಾಗಾಗಿ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು ಸುಮಲತಾ ಅಂಬರೀಷ್ ಅವರ ನಿರ್ಧಾರದತ್ತ. ಬಿಜೆಪಿಗೆ ಸೇರ್ಪಡೆ ಆಗಬಹುದು ಅನ್ನುವ ವಿಚಾರವನ್ನು ಅವರ ಆಪ್ತ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ, ಸಾಧ್ಯತೆ ಕಂಡು ಬರ್ತಾ ಇದೆ. ಅಥವಾ ರೆಬಲ್ ಆಗ್ತಾರ ಮತ್ತೊಮ್ಮೆ, ಆ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅವರು ಘೋಷಣೆ ಮಾಡೋವರೆಗೂ ಕೂಡ ಯಾವುದನ್ನು ಕೂಡ ಅಧಿಕೃತ ಅಂತ ಹೇಳೋದಕ್ಕಾಗೋದಿಲ್ಲ. ಆಪ್ತ ವಲಯದಲ್ಲಿ ಮಾತಾಡ್ಕೋಬೋದು, ಬೆಂಬಲಿಗರು ಮಾತಾಡ್ಬೋದು, ಅಭಿಮಾನಿಗಳು ಮಾತಾಡ್ಬೋದು. ಆದರೆ ಸುಮಲತಾ ಅಂಬರೀಷ್ ಅವರು ಹೇಳೋವರೆಗೂ ಯಾವುದು ಅಧಿಕೃತ ಆಗೋದಿಲ್ಲ. ನೋಡಿ, ಬೆಳಗ್ಗೆ ಬೆಂಗಳೂರಿನ ನಿವಾಸದಿಂದ ಹೊರಡಬೇಕಾದ್ರೆ ಹೇಳ್ತಾರೆ ಮಂಡ್ಯ ಹೋಗ್ತೀನಿ, ಅಲ್ಲೇ ನಾನು ಘೋಷಣೆ ಮಾಡ್ತೀನಿ ಅಂತ. ಮಂಡ್ಯ ಆಗಮನ ಆಗಿದೆ. ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಕೆ ಮಾಡಲಾಗ್ತಾ ಇದೆ.
ಈಗ ಸಭೆಯನ್ನು ನಡೆಸಿ ಆ ಬಳಿಕ ಘೋಷಣೆಯನ್ನು ಮಾಡಲಿದ್ದಾರೆ.